ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ನಾಗಲೋಕಕ್ಕೆ ಯಾರೆಂದುಕೊಂಡಿದ್ದೆ? ದೇವೇಂದ್ರ ಮಹಾಪ್ರಭು ಅಂತ ಕೇಳಿದ್ದೆ. ನಾನೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಅನೇಕವಿದೆ, ಲಾಲಿಸಬೇಕು. ಎಂದಿನಂತೆ ಇಂದು ಕೂಡ ಬ್ರಾಹ್ಮಿ ಮುಹೂರ್ತಕ್ಕೆದ್ದಂತಹ ನಾವು ನಿತ್ಯ ವಿಧಿಗಳನ್ನು ಪೂರೈಸಿ 3 ಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ನಮ್ಮದಾದಂತಹ ದೇವಲೋಕವನ್ನು ಸೇರಿಕೊಂಡವರು ನಾವು. ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರಿಗೆ ವಂದಿಸಿ ಶತಮಖಗಳ ಪುಣ್ಯದಿಂದ ದೊರೆತಂತಹ ಸುರಗದ್ದುಗೆಯನ್ನು ಏರಿದ್ದೇನೆ. ನೋಡಬಾರದೆ ನಮ್ಮ ಸಭೆಯ ವೈಭವವನ್ನು. ಪೀಠವನ್ನು ಏರಿ ಕುಳಿತದ್ದೇ ತಡ ಎಲ್ಲ ಜಯಘೋಷ ಎನ್ನುವುದು ಮುಗಿಲು ಮುಟ್ಟುತ್ತಾ ಉಂಟು. ಇನ್ನೊಂದೆಡೆಯಲ್ಲಿ ನಾವು ವೀಕ್ಷಿಸಿದೆ ಎಂದಾದರೆ ಅಗ್ನಿ, ವರುಣ, ವಾಯು, ಕುಬೇರ, ನಿರತಿ, ಈಶಾನ್ಯ ಮೊದಲಾದಂತಹ ದಿಕ್ಪತಿಗಳು ನೀವು ಇಲ್ಲಿ ಸನ್ನಿಹಿತರಾಗಿದ್ದೀರಿ. ನಮ್ಮದಾದಂತಹ ಸ್ವರ್ಗಲೋಕ ವಿಶೇಷತೆಗಳನ್ನು ಕಾಣಬೇಕು. ಅದು ನಮ್ಮದಾದಂತಹ ದೇವಲೋಕದಲ್ಲಿ ಮಾತ್ರ ಕಾಣುವುದಕ್ಕೆ ಸಿಗುವುದು. ಹಾಗೆಂದು ನಾವು ಹುಟ್ಟಿದ್ದು ಎಲ್ಲಿ? ಕರ್ತಾರರ ಕಮ್ಮಟ ಭೂಮಿ ಎನಿಸಿರುವಂತಹ ಭೂಲೋಕದಲ್ಲಿ ಹುಟ್ಟಿದಂತಹ ನಾವು ಶತ ಅದ್ಭುತಗಳನ್ನು ಮಾಡುವುದರ ಮುಖೇನವಾಗಿ ದೇವಪೀಠವನ್ನು ಏರುವಂತಹ ಗದ್ದುಗೆಯನ್ನು ಏರುವಂತಹ ಆ ಸೌಭಾಗ್ಯ ನಮ್ಮ ಪಾಲಿಗೆ ಒದಗಿತು. 3 ಮೂರ್ತಿಗಳು ಅನುಗ್ರಹಿಸಿ ಕೊಟ್ಟಂತಹ ಪೀಠ ಅದು ಸುರಲೋಕದ ಈ ಪೀಠ. ಇಲ್ಲಿರುವಂತಹ ಐಶ್ವರ್ಯಗಳು ಅದೆಷ್ಟೋ ಇವೆ. ಆದರೆ ದೇವತೆಗಳೇ, ನಮ್ಮ ಸಭೆಗೆ ಅಧಿಕವಾದ ಮೆರುಗನ್ನು ತರುವವರೊಬ್ಬರಿದ್ದಾರೆ. ಅವರೇ ರಂಭಾದಿ ನಾರಿಯರು.
ಮಾಡುವುದು ಯಾವುದಕ್ಕೆ? ಸಂಗೀತ, ನಾಟ್ಯ, ಶಾಸ್ತ್ರಗಳಿಗೆ ಮೊದಲಾದಂತಹ ಆದ್ಯತೆ. ಅದರಲ್ಲಿಯೂ ನೃತ್ಯ ಕಲೆ, ಇದರಲ್ಲಿ ಪ್ರಮುಖರಾದವರು ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷ, ರತಾಚಿಯ ಮೊದಲಾದಂತಹ ನಾಟ್ಯಗಾರ್ತಿಯರು ನಮ್ಮದಾದಂತಹ ದೇವಲೋಕದಲ್ಲಿ ಇದ್ದಾರೆ. ಅವರು ತಕ್ಕುದಾಗಿ ಕುಣಿಯಬೇಕು. ಅದಕ್ಕೆ ಮೂಲವಾಗಿ ಇರಬೇಕಾದದ್ದು ಹಿಮ್ಮೇಳವಾಗಿ ಚಿತ್ರಸೇನ, ತುಂಬುರನ ವಾದನ, ಇವೆಲ್ಲವೂ ನೋಡಲೇಬೇಕಾದಂತಹ ವಿಶೇಷತೆಗಳು. ಇನ್ನೂ ಹೇಳುವುದಾದರೆ ನಮ್ಮದಾದಂತಹ ದೇವಲೋಕದಲ್ಲಿ ಇರುವುದಂತಹ ನಂದನವನಕ್ಕೆ ನಾವು ಹೋದೆವೆಂದಾದರೆ ಅಲ್ಲಿ ನಡೆಯುವಂತಹ ವಿಶೇಷ ಕಾರ್ಯಕ್ರಮಗಳಿಗೆ ಮೆರುಗನ್ನು ತರುವುದಕ್ಕೆ ಬೇಕಾಗಿ ನಿಯೋಜಿಸಿದವರು ನಮ್ಮದಾದಂತಹ ರಂಭಾದಿ ತಾರುಣಿಯರು. ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಅಷ್ಟೇ ಅಲ್ಲ, ಆನೆ ಐರಾವತ ಏರಿ ಹೋಗುವುದಕ್ಕೆ, ಕುದುರೆ ಉಚ್ಚೈಶ್ರವಸ್ಸು, ಇವೆಲ್ಲವೂ ನೋಡಲೇಬೇಕಾದಂತಹ ಪ್ರಪಂಚ ವಿಶೇಷಗಳು. 33 ಕೋಟಿ ದೇವತೆಗಳಿಂದ ಆವರಿಸಲ್ಪಟ್ಟಿರುವ ನಾನು ವಿಶೇಷ ಶಕ್ತಿ ಸಂಪನ್ನನಾಗಿದ್ದೇನೆ. ಆದರೆ ದೇವತೆಗಳೇ, ನಮ್ಮದಾದಂತಹ ದೇವಲೋಕದಲ್ಲಿ ಇರುವಂತಹ ವಿಶೇಷತೆ ಅದನ್ನು ತಮ್ಮದಾಗಿಸಿಕೊಳ್ಳಬೇಕು. ನಾವು ಹಿರಿಯ ಭಾಗಿಗಳು ನಮ್ಮದೇ ಅದೆಲ್ಲವಾಗಬೇಕೆಂಬಂತೆ ಆಸೆ ಪಟ್ಟು ಬರುವ ಒಂದು ವರ್ಗವಿದೆ. ಯಾವುದು ಬಲ್ಲಿರ? ಆ ದಾನವರು ವಿಚಾರವಲ್ಲ. ವಜ್ರಾಯುಧದ ಗಾತ ಎನ್ನುವುದು ಎಂತಹ ವೈರಿಯನ್ನು ನುಚ್ಚುನೂರು ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಆದರೆ ದೇವತೆಗಳೇ, ನಮ್ಮ ಹಿತಶತ್ರುಗಳು ಎನ್ನುವುದಕ್ಕಿಂತಲೂ ನಮ್ಮದಾದಂತಹ ವೈರಿಗಳು ಆ ದಾನವರು ಒಮ್ಮಿಂದೊಮ್ಮೆಗೆ ಓರ್ವತ್ತ ಪ್ರಾಬಲ್ಯಕ್ಕೆ ಬಂದು ವರನನ್ನು ವಿಧಿಯನ್ನು ತಪದ ಮೂಲಕ ಮೆಚ್ಚಿಸಿ ನೇರವಾಗಿ ನಮ್ಮದಾದಂತಹ ದೇವಲೋಕಕ್ಕೆ ಲಗ್ಗೆ ನೀಡುವುದುಂಟು. ಏನು ಮಾಡೋಣ? ನಮ್ಮಲ್ಲಿ ಶಕ್ತಿ ಉಂಟು, ಅವರಲ್ಲಿ ವರಬಲ ಉಂಟು. ವರಬಲಕ್ಕೆ ಶರಣಾಗಿ ನಾವು ಯುದ್ಧವನ್ನು ಮಾಡಿದೀವಂತಾದರೂ ನಮ್ಮ ಪಾಲಿಗೆ ಸೋಲವೆನ್ನುವುದೇ ಕಟ್ಟಿಟ್ಟ ಬುದ್ಧಿ. ಆದ್ರೆ ಏನು ಮಾಡೋಣ ಹೇಳಿ? ಇಷ್ಟು ಕಾಲ ನಾವು ಸಂತೋಷದಿಂದ ಇದ್ದೇವೆ, ಹಾಗೆಂದು ಮುಂದೆಯೂ ನಾವು ಸಂತೋಷದಿಂದ ಇರಬೇಕು. ಆದರೆ ನಿಮ್ಮದಾದಂತಹ ಮಾತುಗಳು
ಧೈರ್ಯವನ್ನು ತರಬೇಕು. ಅದಕ್ಕಾಗಿ ನಿಮ್ಮಲ್ಲಿ ಕೇಳುವುದು, ಮುಂದಕ್ಕೇನಾದರೂ ಮಾದಾಮುಖರು ದಾಳಿ ಇಟ್ಟರೆ ನೀವು ಹೇಗೆ ಮಾಡುವುದು? ಸುರಪಾಲ ಲಾಲಿಸಿ ನೀವೆಂದ ನುಡಿಗೆ ದೋಷವಾಂತೇನ ನೀವೆಂದ ನುಡಿಗೆ
ಮನಸ್ಸಿಗೆ ಸಂತೋಷವಾಯಿತು. ಎಲ್ಲಿ ದೇವತೆಗಳು ನನ್ನ ಮಾತಿಗೆ ಪೂರಕರಾಗುವುದಿಲ್ಲವೋ ಎಂಬ ಸಂಶಯ ಇತ್ತು. ಆದರೆ ಈಗ ಧೈರ್ಯ ಬಂತು. ದೇವತೆಗಳೇ, ನಮ್ಮದಾದಂತಹ ಸ್ವರ್ಗಲೋಕ ಅಮಿತ ಅತಲ ಐಶ್ವರ್ಯಗಳನ್ನು ಹೊಂದಿರುವಂತಹ, ಅದನ್ನು ಬಯಸಿ ಬರುವಂತಹ ದಾನವರಿಗೆ ನಾವೇನು ನಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಡುವುದಕ್ಕೆ ನೀವು ಸಶಕ್ತರಾಗಿದ್ದೀರಿ ಎಂಬುದನ್ನು ನಾನು ಅರಿತುಕೊಂಡಿದ್ದೇನೆ. ಅದು ನಿಮ್ಮ ಮಾತಿನಿಂದ ನಾನು ಅರಿತುಕೊಂಡವನಿದ್ದೇನೆ. ಆದರೆ ಇಂದಿನ ಈ ಸಭೆಯಲ್ಲಿ ಪ್ರಮುಖ ವಿಚಾರಗಳ ಚರ್ಚೆ ಇಲ್ಲದಾದುದರಿಂದ ಇಂದಿನ ಈ ಕಲಾಪವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಆಗದೆ ಜನನಿಯ ಆಜ್ಞೆಯಲ್ಲಿ ಮಾಲಿನಿಯು ಜನನಿಯ ಆಜ್ಞೆಯಲ್ಲಿ ಮಾಲಿನಿಯು ವರದನು ಜೋಗೇಕ್ಷೆಯಲ್ಲಿ ಕಾಮಿನಿಯು ವರದನು ಜೋಗೇಕ್ಷೆಯಲ್ಲಿ ಕಾಮಿನಿಯು ಮಾಲಿನಿಯು ಕನಕಗರ್ಭನ ತಪವನು ಕೈವೆನುತ್ತಲೇ ಕನಕಗರ್ಭನ ತಪವನು ಕೈವೆನುತ್ತಲೇ ವನಗಾಗಿ ನಡೆದಂತು ವನಗಾಗಿ ನಡೆದಂತು ಮನದಿ ಯೋಚಿಸಿದಳು ಕನಕಗರ್ಭನ ತಪವನು ಕೈವೆನುತ್ತಲೇ ವನಗಾಗಿ ನಡೆದಂತು ಮನದಿ ಯೋಚಿಸಿದಳು. ಜನನಿಯ ಆಜ್ಞೆಯಲ್ಲಿ ಮಾಲಿನಿಯು ವರದನು ಜೋಗೇಕ್ಷೆಯಲ್ಲಿ ಕಾಮಿನಿಯು ಜಯ ನಮೋ ಪರಮೇಶ್ವರ, ನೀವೇ ರಕ್ಷಿಸಬೇಕು ತಂದೆ. ತಂದೆ ತಾಯಿಗಳು ದೇವರಿಗೆ ಸಮಾನರಂತೆ. ಹೆತ್ತ ಈ ಜನ್ಮ ಕೊಟ್ಟಂತಹ ತಂದೆಗಾಯ್ದಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಡದಲ್ಲಿ ಅವರು ಸತ್ಪುತ್ರೆಯನ್ನು ಎನಿಸಿಕೊಳ್ಳುತ್ತಾರೆ. ಖಂಡಿತವಾಗಿ ಇಲ್ಲ. ಹೇಳುವಲ್ಲಿ ಜೀವಿಗಳ ಜೀವನಕ್ಕೆ ಆಧಾರವಾಗಿರುವವರು ಕಶ್ಯಪ ಬ್ರಹ್ಮರು. ಅವರ 13 ಮಂದಿ ಮಧ್ಯದಲ್ಲಿ ಹಿರಿಯಾಕಿಯ ನವ್ಯೆಯಾದಂತಹ ದಿತಿದೇವಿ ಅವರಿರುವರ ದಾಂಪತ್ಯದ ಸಂಕೇತವಾಗಿ ನನ್ನ ಹುಟ್ಟಾಯಿತು. ಮಾಲಿನಿ ಎಂಬುದಾಗಿ ಶುಭ ನಾಮೋದಯನ್ನು ಇರಿಸಿದವರಿದ್ದಾರೆ. ಯಾವುದಕ್ಕೂ ಕೊರತೆ ಮಾಡಿದವರು ನನ್ನ ತಂದೆ ತಾಯಿಗಳು ಅಲ್ಲ. ಆದರೂ ಏನು ಮಾಡೋಣ, ದುಃಖ ಎಂಬುದು ಯಾರನ್ನೂ ಬಿಡಲಿಲ್ಲವಂತೆ. ಸದಾ ಹಸನ್ಮುಖಿಯಾದಂತಹ ಎನ್ನವೇ ಚಿಂತಾಕ್ರಾಂತಳಾಗಿ ಶೋಕಾಮಂದಿರನ್ನು ಸೇರಿಕೊಂಡಂತಹ ಸಮಯದಲ್ಲಿ ತಾಯಿಯ ಬಳಿಗೆ ಹೋಗಿ ಕಾರಣವನ್ನು ಕೇಳಿದೆ.
ಕರುಳನ್ನೇ ಕತ್ತರಿಸುವಂತಹ ಆಳವಾದಂತಹ ಕಥೆಯೊಂದನ್ನು ಹೇಳಿದರು. ಹಿಂದೆ ನನಗೆ ಎಷ್ಟು ಅಗ್ರಜರು ಇದ್ದರಂತೆ. ಅಮರಾವತಿಯನ್ನು ಪಡೆಯುವುದಕ್ಕೆ ಬೇಕಾಗಿ ಮುತ್ತಿಗೆಯನ್ನು ಹಾಕಿದ್ದರು ಸ್ವರ್ಗಲೋಕಕ್ಕೆ. ಆದರೆ ಏನು ಮಾಡೋಣ, ಹೋದಂತಹ ಅಗ್ರಜರು ಯಾರು ಕೂಡ ಮರಳಿ ಬರಲಿಲ್ಲ. ಕಾರಣ ದೇವತೆಗಳ ಮೋಸಕ್ಕೆ ಎಲ್ಲರೂ ಬಲಿಯಾಗಿ ಹೋದವರಿದ್ದಾರೆ. ಶೋಕ ಆವರಿಸಿಕೊಂಡಿದ್ದು ತಾಯಿಗೆ. ಅದು ಅಂತಿಂತಹ ಶೋಕ ಅಲ್ಲ, ಪುತ್ರ ಶೋಕ. 3 ವಿಧವಾದಂತಹ ಮೋಹ ನಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲವಂತೆ. ಪುತ್ರೇಶನ, ದಾರೇಶನ, ವಿದ್ಯೇಶನ. ದಾರೇಶನ ವಿದ್ಯೇಶನದ ಮೋಹ ಆದರೂ ಬಿಟ್ಟು ಹೋಗಬಹುದು, ಆದರೆ ಪುತ್ರೇಶನದ ಮೋಹ ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಅಂತಹ ಪುತ್ರ ಶೋಕದಿಂದ ಬಳಲುತ್ತಿರುವಂತಹ ತಾಯಿಗೆ ಧೈರ್ಯದ ವಚನವನ್ನು ಆಡಿದೆ. ಅಮ್ಮ, ನಮ್ಮದಾದಂತಹ ಈ ದೈತ್ಯಕುಲದ ಉದ್ಧಾರಕ್ಕಾಗಿ ನಿಮ್ಮ ಮಗಳಾದಂತಹ ಈ ಮಾಲಿನಿಂದ ಏನಾಗಬೇಕು ಎಂಬುದಾಗಿ ಅಮ್ಮ ಹೇಳಿದ್ದೇನು. ಮಗಳೇ, ನೇರವಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿಕೊಂಡು ಆ ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸಿ ಒಲಿದು ಬಂದಂತಹ ವಿಧಾತನಲ್ಲಿ ಶೂರಾದ್ರಿ ಶೂರ, ತ್ರಿಭುವನದಲ್ಲಿ ವಿಭುವಾಗಿ ಜನಿಸುವಂತಹ ಪುತ್ರರತ್ನ ನಿನ್ನ ಉದರದಿಂದಲೇ ಜನಿಸಿ ಬರುವಂತಹ ವರವನ್ನು ನೀ ಸಂಪಾದಿಸಿಕೊಂಡು ಬರಬೇಕು ಎಂಬುದಾಗಿ. ಅದಕ್ಕಾಗಿ ಜನನಿಯ ಆಜ್ಞೆಯಲ್ಲಿ ಮಾಲಿನಿಯು ಬಂದಿದ್ದೇನೆ. ಕಾಡನ್ನು ನೋಡಬಾರದೆ, ಪ್ರಶಾಂತವಾದಂತಹ ವಾತಾವರಣ, ತಪಸ್ಸಿಗೆ ಯೋಗ್ಯವಾದದ್ದು. ಆದುದರಿಂದ ಕಾಣುತ್ತಿರುವಂತಹ ಸರಸಿಯಲ್ಲಿ ಮಿಂದು ಶುಚೀಭೂತಳಾದೆ. ಯಾಕಂತೆ ಸಾವಕಾಶ, ಮುಂದೆ ಸಾಗೋಣ ಎಂಬುದಾಗಿ. ಈ ಸರಸಿಯಲ್ಲಿ ನನ್ನ ಮುಖಕಮಲವನ್ನು ವೀಕ್ಷಿಸುವಾಗ ನಾನು ಕಾಣುವುದಕ್ಕೆ ಹೇಗಿದ್ದೇನೆ. ಚೆಲುವಿಗೆ ಶಾಲೆ ಶೋಭಿಸುವೆ, ನಾನು ಶಾಲೆ ಶೋಭಿಸುವೆ, ಶೋಭಿಸುವೆ, ಶೋಭಿಸುವೆ. ಅದರಿಂದ
ಯೋಚಿಸುತ್ತಾ ಇದ್ದೇನೆ. ಷೋಡಶಿ ಭರಿತವಾದಂತಹ ನಾಮಾಲಿ ಈ ವನದಲ್ಲಿ ಈ ತೆರದಲ್ಲಿ ನಾ ತಪಸ್ಸನ್ನು ಆಚರಿಸದೆ ಆ ತಪಸ್ಸು ಫಲ ನೀಡುವುದಕ್ಕಿದೆ? ಖಂಡಿತವಾಗಿ ಇಲ್ಲ. ಸ್ಥಳದ ಆಯ್ಕೆಯನ್ನು ನಾ ಮಾಡಿದ್ದೇನೆ, ಚೆನ್ನಾಗಿ ಯೋಚಿಸಿದವಳು. ಆದರೆ ಈ ಸಮಯದಿ ನಾ ಈ ರೀತಿಯಾಗಿ ತಪಸ್ಸನ್ನು ಮಾಡುವಾಗ ಬರುವವರು ಎಲ್ಲರೂ ಸಜ್ಜನರಲ್ಲ. ಬಂದವರಲ್ಲಿ ಯಾರಾದ್ರೂ ಕಾಮುಕರಿದ್ದರೆ, ಇಳಿಯ ಕಾಮುಕರನ್ನ ಕಂಡರೆ ಮೋಹಿಸದೆ ಉಳಿಯರು. ಮತ್ತೇನಾಗುತ್ತದೆ? ನನ್ನ ಸಾಧನೆ ಇರುವುದು ತಪಸ್ಸಿನಲ್ಲಿ. ಅವರು ಮೋಹಿಸಿದರೆ ನನ್ನ ತಪಸ್ಸು ವ್ಯರ್ಥವಾದಿದ್ದಲ್ಲ. ತಪಸ್ಸು ಸಾಂಗವಾಗಿ ನಡೆಯಬೇಕು. ನಾ ಸತ್ಪುತ್ರಿಯಾಗಬೇಕು. ತಾಯಿಯ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಡಬೇಕು. ಅದಕ್ಕಾಗಿ ವನಕ್ಕೆ ಬಂದವಳು. ಆದುದರಿಂದ ನನ್ನ ಬಗ್ಗೆ ಆಲೋಚನೆ ಮಾಡುವಾಗ ನಾವೊಂದು ನಿರ್ಧಾರಕ್ಕೆ ಬಂದವಳು. ಈ ರೀತಿ ಚೆಲುವಿಕೆ ಯೌವನ ಇದ್ದುಕೊಂಡು ತಪಸ್ಸು ಮಾಡುವುದು ಸರಿಯಲ್ಲ. ಇಲ್ಲಿ ಕಾಮುಕರ ವಿಷಯವನ್ನು ನಾ ಆಲೋಚನೆ ಮಾಡಿದ್ದೇನೆ. ಆದರೆ ಕೇವಲ ಇಲ್ಲಿ ಇರುವವರ ವಿಚಾರ ಅಲ್ಲ, ಇದ್ದಾರಲ್ಲ ಮೇಲೆ ಸುರರಮ್ಮ ಹಾಗೆ ಅವರು
ಯೋಚಿಸುವುದು ಖಂಡಿತವಾಗಿ ಇಲ್ಲ. ಇದ್ದಾರಲ್ಲ ದಾಯಾದಿ ಮತ್ಸರಿಗಳಾದಂತಹ ದೇವತೆಗಳು ನಮ್ಮ ಏಳಿಗೆಯನ್ನು ಅವರು ಬಯಸುವುದಿಲ್ಲ. ಸದಾಕಾಲ ಕಪಟವನ್ನು ಮಾಡುತ್ತಾ ನಮಗೆ ಸೇರಬೇಕಾದಂತಹ ಸ್ವರ್ಗ ಲೋಕಕ್ಕೆ ಭಾವಿಸಿಕೊಂಡಿದ್ದಾರೆ. ತಾಯಿಗೆ ಇರುವುದು ಆಸೆ ಅದೇ ಅಲ್ವೇ, ಸ್ವರ್ಗಲೋಕವನ್ನು ಪಡೆಯಬೇಕು ಎಂಬುದಾಗಿ. ಸೂರರೆಂಬ ಹಗೆಗಳೂ ಇರಲು ನಿಜ ಅರಿತರೆ ತಪಸ್ಸಿಗೆ ವಿಘ್ನವನ್ನುಂಟು ಮಾಡಿಯಾರು. ಹಾಗಾದ್ರೆ ಏನು ಮಾಡೋಣ? ಕೆಟ್ಟು ಹೋಯಿತಲ್ಲ ಕಾರ್ಯ ಎಂದು ಈ ತೆರದಿನ ತಪಸ್ಸನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಏನು ಮಾಡೋಣ? ಏನು ಈ ರೂಪ ಯಾರಿಗಾದ್ರೂ ಕಾಣುವುದಕ್ಕೆ ಸಿಕ್ಕಿದರೆ ಮಾತ್ರ ತಾನು ಸುಂದರ. ಹೌದಪ್ಪ. ಮರೆಸಿನ ನಿಜವನ್ನು ಹೇಗೆ? ರಾಕ್ಷಸರು ನಾವು, ವಿದ್ಯೆಯನ್ನು ಬಲ್ಲವರು, ಆದರೆ ಸಕಲ ವಿದ್ಯೆ ತಿಳಿಯೋದಿಲ್ಲ. ಆದರೂ ಈ ಸಮಯದಲ್ಲಿ ತಂದೆಯಾದಂತಹ ಕಶ್ಯಪ ಬ್ರಹ್ಮರ ಆಶೀರ್ವಾದ ಇದೆ, ತಾಯಿಯ ಬೆಂಬಲ ಇದೆ. ಅದು ಎರಡರ ಸಂಗಮವಾಗಿ ನನ್ನ ಜೀವನದಲ್ಲಿ ಸಾಧನೆಗಳನ್ನು ನಾ ಮಾಡಬಹುದು. ಅದು ಯಾವ ರೀತಿ? ಈ ರೂಪವೇ ಬೇಡ, ಬಂದದ್ದು ಕಾಡಿಗೆ. ಹಾಗಾದ್ರೆ ಕಾಡಿನಲ್ಲಿ ಒಂದು ಮೃಗ ಇದ್ರೆ ಯಾರಿಗಾದ್ರೂ ಸಂಶಯ ಬರ್ಲಿಕ್ಕುಂಟು? ಖಂಡಿತವಾಗಿಲ್ಲ. ಯಾವ ಮೃಗ ಎಂಬುದಾಗಿ ಯೋಚಿಸುವಾಗ ಕಾಡಿನಲ್ಲಿದ್ದಂತಹ ಪ್ರಾಣಿಗಳನ್ನು ಅಕ್ಷಿಯ ಮೂಲಕವಾಗಿ ನೋಡುವಾಗ ಅದೇನು ದೂರದಲ್ಲಿ ಕಪ್ಪು 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 ಮಹೇಶಿಗಳ ಹೆಣ್ಣು. ಹೌದು, ನೋಡುತ್ತಾ ಇದ್ದೇನೆ. ಬೇರೆ ಪ್ರಾಣಿ ಆದ್ರೆ ಅವರಿಗೆ ಸಂಕಷ್ಟ ಬರ್ತದೆ, ಏನಾದರೂ ಇರ್ತದೆ ತೊಂದರೆ. ಆದರೆ ಇದಕ್ಕೆ ಏನೂ ಇಲ್ಲ, ಅದರ ಪಾಲಿಗೆ ಅದುಂಟು. ಹಾಗಾದ್ರೆ ಇದುವೇ ಸೂಕ್ತವಾದಂತಹ ರೂಪ. ತಡ ಮಾಡುವುದು ಸರಿಯಲ್ಲ. ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಆಚರಿಸಲಿಕ್ಕೆ ಈ ಮಾಲಿನಿ ಮಹೇಶಿಯಾಗುತ್ತೆ.
ಜಯತು ಕಮಲಾಸನನೇ ಜಯ ಜಯ ಜಯತು ವಾಣಿ ಲೋಲ ಜಯ ಜಯ ಜಯತು ಕಮಲಾಸನನೇ ಜಯ ಜಯ ಜಯತು ವಾಣಿ ಲೋಲ ಜಯ ಜಯ ಜಯತು ಭಕ್ತರ ದೇನು ಜಯ ಜಯ ಜಯತು ಅಜನೇ ಏನಿದು ಏನಿದು ಘನತರ ತಪವು ಏನಿದು ಏನಿದು ಘನತರ ತಪವು ಮಾನಿದಿ ಮಣಿಯನಿ ಬಳಲಿದೆ ನಿಟವು ಸಾನುರಾಗದಿ ಬೇಳು ಮನದೀರವನ್ನು ನಾನಿವೆನಂತೈ ಗಂಗ ಕಮಲಗನು ಏನಿದು ಏನಿದು ಘನತರ ತಪವು ಮಾನಿದಿ ಮಣಿಯನಿ ಬಳಲಿದೆ ನಿಟವು ಮಗನೇ ಹಾಲಿನಿ, ಏನಮ್ಮ ಹೇಳೋ? ಇದೋ ನಿನ್ನ ದೀರ್ಘಕಾಲ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಈ ಕೋಮಲ ಶರೀರವ ಮಣ್ಣು ದಂಡಿಸಿ ಯಾವ ಹಿರಿಯ ಉದ್ದೇಶವನ್ನು ಇರಿಸಿಕೊಂಡು ತಪವನ್ನು ಆಚರಿಸಿದೆಯೋ ಹೇಳಿಕೋ, ಇಷ್ಟಾರ್ಥವನ್ನು ಪೂರೈಸುತ್ತೇನೆ. ಕರುಣಾಸಾಗರ ದೇವನೇ, ಕರುಣಾ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ಕೇಳಬೇಕು. ಕರುಣಾ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ಹರುಷದಿಂದಲೀ ಮನದಿರವ ಧುರ ಧೀರ ಆಗಿಹ ತರಳನ ಬಯದೀನ ಧುರ ಧೀರ ಆಗಿಹ ತರಳನ ಬಯದೀನ ವಿರಚಿಸಿದನು ರಥಪವ ಜಯ 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 ಜಯ. ಸಾಗರದ ಉಪಾಧಿಯಲ್ಲಿ ನಿಮ್ಮಲ್ಲಿ ಕರುಣೆ ಉಂಟು, ಅದಕ್ಕಾಗಿ ಕರುಣಾಸಾಗರ ದೇವನೇ ಎಂಬುದಾಗಿ ಬೆತ್ತ ಎರಡು ಕರಗಳನ್ನು ಜೋಡಿಸಿ ವಂದಿಸುತ್ತಾ ಇದ್ದೇನೆ ದೇವ. ಏನ್ಬೇಕು ಮಗನೇ? ನನ್ನ ತಪಸ್ಸಿಗೆ ಉಳಿದು ಪ್ರತ್ಯಕ್ಷನಾಗಿದ್ದೀರಾ. ಹ, ನನ್ನ ಮನದ ವಾಂಛೆ ಇರುವುದು ಒಂದೇ, ನಾಳೆ ನನ್ನ ದಾಂಪತ್ಯದ ಪ್ರತೀಕವಾಗಿ ನನ್ನ ಉದರದಲ್ಲಿ ಜನಿಸುವಂತಹ ಪುತ್ರ ಧೀರನಾಗಬೇಕು, ಶೂರನಾಗಬೇಕು, ಪ್ರಕಲ್ಪನೋ ಪ್ರಚಂಡನೋ ತನ್ನ ಪರಾಕ್ರಮದಿಂದ ಮೂರು ಲೋಕವನ್ನು ಗೆದ್ದಾಳಿ ನಮ್ಮದಾದಂತಹ ದೈತ್ಯಗಳನ್ನು ಉದ್ಧರಿಸುವಂತಹ ಪುತ್ರರನ್ನು ಕರುಣಿಸಬೇಕು ತಂದೆ. ಮಗನೇ, ನಿನ್ನ ಗರ್ಭದಲ್ಲಿ ಮಹಿಷನೇ ಹುಟ್ಟಿದ್ದಾನಲ್ಲ. ಏನು ತಂದೆ ಇದು? ಯತಿ ಕೊಂಡಾತನ ಮೊಲೆಯುಳಿಸುವುದೆಂದು ಹೌದಲ್ವೇ? ಎತ್ತಿಕೊಂಡಾತನ ಮೊಲೆಯುಳಿಸುವುದೆಂದು ಮುತ್ತಿಡುವುದಲಿ ಪ್ರೀತಿಯಿಂದ
ಮುತ್ತಿಡುತ್ತಲೇ ಪ್ರೀತಿಯಿಂದ ಏನು ತಂದೆ ಇದು? ನೀವು ವರವನ್ನು ನೀಡುತ್ತೀರಾ ಎಂಬುದಾಗಿ ಭಾವಿಸಿಕೊಂಡರೆ ಹಾ, ಶಾಪದ ವಾಕ್ಯವೇ. ನಿನ್ನ ಉದರದಲ್ಲಿ ಮಹೇಶ್ವರನಿಸುತ್ತಾನೆ. ಹಾ, ನಾನು ಸಂಪಾದನೆ ಮಾಡಿದ್ದು ದುರದಿರಲಾದಂತಹ ಮಗನನ್ನು. ಆದರೆ ಆತನ ರೂಪ ಮಹೇಶ ಕೋಣನಾಗುತ್ತಾನೆ ಎಂಬುದಾಗಿ ಆಡುತ್ತಾ ಇದ್ದೀರಲ್ಲ. ಇದು ಹಿತವಚನವಲ್ಲ. ಒಂದು ಹೆಣ್ಣಿಗೆ ಹೆಂಡತನ ಸಾರ್ಥಕ್ಕೆ ಹೊಂದುವುದು ತಾಯಿತನದಲ್ಲಿ ಅಂತೆ. ಹಾ, ಮಕ್ಕಳನ್ನು ಹೆತ್ತು ಅವರನ್ನು ಲಗ್ನೆಗರೆದು ಮುದ್ದಿಸಿ ಎದೆ ಹಾಲನ್ನು ಉಣಿಸಿದರೆ, ಜೋಗುಳ ಹಾಡಿದರೆ ಅವಳಿಗೆ ಸಿಗುವಂತಹ ಸೌಭಾಗ್ಯ ಆನಂದ ಹಾ, ಯಾರಿಗೂ ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ತಾಯಾದವರಿಗೆ ಮಾತ್ರ ತಿಳಿಯುತ್ತದೆ. ಆದರೆ ಈ ಸಮಯದಲ್ಲಿ ಕೋಣನಂತಹ ಮಗನನ್ನು ಪಡೆದುಕೊಂಡರೆ ಆ ಸೌಭಾಗ್ಯಗಳನ್ನು ನಾ ಅನುಭವ ಮಾಡುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿ ಇಲ್ಲ. ಇಂತಹ ಕೋಣನ ಮಗನನ್ನು ಪಡೆದುಕೊಂಡು ನಾಳೆ ಲೋಕದ ಜನ ಅಪಹಾಸ್ಯ ಮಾಡುವುದಿಲ್ಲ. ಅಕ್ಕೋ, ಕೋಣನ ತಾಯಿ ಬರುತ್ತಾ ಇದ್ದಾಳೆ, ಆ ಮಾಲಿನಿ ಕೋಣನ ತಾಯಿ ಎಂಬುದಾಗಿ. ಅಷ್ಟು ಮಾತ್ರ ಅಲ್ಲ, ನಿದ್ರೆ ಆಹಾರಗಳನ್ನು ತ್ಯಜಿಸಿ ತಾಯಿಯ ಆಶೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಬಂದವಳು ಈ ಮಾಲಿನಿ. ಆದರೆ ಹಿಂದೆ ಹೋಗಿ ತಾಯಿಗೆ ಇಂತಹ ಮಾತುಗಳನ್ನ ಹೇಳಬಹುದೇ? ಯಾಕೆ ತಂದೆ ಹೀಗೆ? ಮಗನೇ, ಮರುಗಲಿರುವ ಮಾಲಿನಿಯೇ ಮರುಗಲಿರುವ ಮಾಲಿನಿಯೇ ತಂದೆ, ಮುನಿವರ ನೊರೆದ ವಚನವು ತಪ್ಪಲರಿಯದು ಮುನಿವರ ನೊರೆದ ವಚನವು ತಪ್ಪಲರಿಯದು ತರಳ ಮನುಷ್ಯನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಬೇಡ. ತರಳ ಮನುಷ್ಯನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದುರಪರಮಾಕ್ರಮೇನಿದೆ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿದ್ದರೆ ಇದು ನಿಜವೇ? ಮರೆಯ ಮಾತೆ ನಲ್ಲೆನುತ್ತ ಸಂತೈಸಿದನು ಮಾನಿನಿಯ ಮರುಗದಿರು ಮಾಲಿನಿಯೇ ಮುನಿವರ ಮರೆದ ವಚನವು ತಪ್ಪಲರಿಯದು ಏನು ಅಪರಾಧವಾಯಿತು ತಂದೆ ನನ್ನಿಂದ? ಮಗನೇ ಮಾಲಿನಿ, ಮರಗದಿರು. ಏನು ಮಾಡೋಣ ಹೇಳು? ಆ, ನೀನು ತಪಸ್ಸಿನಲ್ಲಿ ಕುಳಿತಿರುವಾಗ ಖಿನ್ನನಾದ ಮುನಿಸುಪಾರ್ಶಕ ನಿನಗೆ ಕೋಣನೇ ಮಗನಾಗಿರಲಿ ಎಂದು ಶಪಿಸಿದ್ದಾನಲ್ಲ. ಶಾಪ ಕೊಟ್ಟಿದ್ದಾರೆ. ಹಾ, ನಾನು ಯಾಕೆ ಚಿಂತಿಸಬೇಕು? ಸೃಷ್ಟಿಕರ್ತರಾದಂತಹ ನೀನು ಕಣ್ಣ ಮುಂಭಾಗದಲ್ಲಿದ್ದೀರಲ್ವ? ಹಾ. ಬರೀ ಮಾತಿನ ಸೂಚಿಸಬಹುದಲ್ವೇ? ಮಗಳೇ ನಿಶ್ಚಿಂತಲಾಗು. ಆ. ಮಗಳೇ, ನಿನ್ನ ಮಗನು ಕೋಣನಾದರೂ ಆ. ಜನನೇ ಆಗಿರುತ್ತಾನೆ. ಹೌದೇ? ತ್ರಿಲೋಕಗಳನ್ನು ಗೆದ್ದು ಮುರಿಯುತ್ತಾನೆ. ಸರಿ, ಹಾಗಾಗಿ ನೀನು ನಿಶ್ಚಿಂತಲಾಗು. ಆದಿತು. ಜಯ 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 ಜಯ. ಕನಕ ಗರ್ಭನ ನೇಮವನ್ನು ಗಂಡು ಮಾಲಿನಿ ಮನದಿ ಸಂತಸವ ತಾಳಿ ಕ್ಷಣದೋಳು ನಿಜ ರೂಪವನ್ನು ತಾಳೆಯುತ್ತಲೇ ಕ್ಷಣದೋಳು ನಿಜ ರೂಪವನ್ನು ತಾಳೆಯುತ್ತಲೇ ಮನಗೈದಿ ಜನರಿಯಲಿ ಕ್ಷಣದೋಳು ಕನಕ ಗರ್ಭನ ನೇಮವನ್ನು ಗಂಡು ಮಾಲಿನಿ ಮನದಿ ಸಂತಸವ ತಾಳಿ ಲೀಲೆಯು ವರಿಸೆ ಪಾತಾಳಾಧಿಪತಿ ವಿದ್ಯುನ್ಮಾಲಿ ದಾನವನೆಂಬನ ನೀಲ ಕುಂತಳೆ ಗರ್ಭ ತಾಳುತ್ತ ಪಡೆದೇಳು ಬಾಲಕವಾಗಿ ಶಾಂತ್ಯನ ತಪಸ್ಸಿನಲ್ಲಿ ಸಂಪಾದಿಸಿದೆ, ತಾಯಿಯಲ್ಲಿ ಅರುಹಿದೆ. ನನ್ನದಾದಂತಹ ಮದುವೆ ಎನ್ನುವಂತಹ ಸಂಸ್ಕಾರವನ್ನು
ವಿಜೃಂಭಣೆ ನಡೆಸಿಕೊಟ್ಟವರಿದ್ದಾಳೆ. ಪಾತಾಳ ಲೋಕದ ವಿದ್ಯುನ್ಮಾಲಿ ಎಂಬವರಿಗೆ ನಾ ಹೆಂಡತಿಯಾದವಳು ನನ್ನ ಪೂರ್ವ ಜನ್ಮದ ಸುಕೃತ ಫಲವೇನು ಎಂಬುದಾಗಿ ಭಾವಿಸಿಕೊಂಡಿದ್ದೇನೆ. ನಮ್ಮಿರುವರ ದಾಂಪತ್ಯದ ಪ್ರತೀಕವಾಗಿ ಓರ್ವ ಗಂಡು ಮಗು ಜನಿಸಿದ್ದಾನೆ. ಮಹಿಷಾಖಿ ಎಂಬುದಾಗಿ ಹೆಸರನ್ನು ಇರಿಸಿದ್ದೇವೆ ಎಂದು ಸ್ವರ್ಗಲೋಕವನ್ನು ಪಡೆಯಬೇಕು, ಪುತ್ರರಿಲ್ಲ ಎಂಬುದಾಗಿ ಶೋಕದಲ್ಲಿದ್ದಂತಹ ತಾಯಿಯನ್ನು ನನ್ನ ಗಂಡನಾದಂತಹ ವಿದ್ಯುನ್ಮಾಲಿ ಪ್ರಭುಗಳು ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿ ಸ್ವರ್ಗಲೋಕವನ್ನು ತೆರಳಿದ್ದಾರೆ. ಈ ಗಂಡು ಮಕ್ಕಳೇ ಇಷ್ಟೇ, ಹೋದ ಬಳಿಕ ಹೆಂಡತಿಯ ನೆನಪೇ ಇರುವುದಿಲ್ಲ. ಸ್ವರ್ಗಲೋಕದಲ್ಲಿ ಏನು ನಡೆಯುತ್ತೋ ಏನಾಗುತ್ತಾ ಉಂಟು ನನಗೆ ಒಂದು ಗೊತ್ತಿಲ್ವಲ್ಲ, ತಿಳಿಯುವುದಕ್ಕೆ ಯಾರು ಬರಲೂ ಇಲ್ಲ. ಪರಿಗಿಸಿದ ಬಳಿಕ ಓರ್ವಜಾರನು, ಪರಿಗಿಸಿದ ಬಳಿಕ ಓರ್ವಜಾರನು ತನ್ನ ಹರಿವಿ ಭಯದಿಂದ ನಡುಗುತ್ತೋ ಹರಿದರು ಮಾಲಿನಿ ಪದಗಳಿಗೆರಗಿ, ಮಾಲಿನಿ ಪದಗಳಿಗೆರಗಿ, ಮಾಲಿನಿ ಪದಗಳಿಗೆರಗಿ ಹೇಳಿದನು ಯಾರು ನೀನು? ಎಂತದು? ಅಮ್ಮ ಅಮ್ಮ. ಯಾರು ನೀನು? ನನ್ನ ಪರಿಚಯ ಸಿಗಲಿಲ್ವೇ ನಿಮಗೆ? ಗೊತ್ತಿಲ್ಲ, ಅದಕ್ಕಾಗಿ ಕೇಳಿ. ಅಯ್ಯೋ ದೇವರೇ, ಯಾರನ್ನ ಮರೆತರು ನನ್ನನ್ನ ಮರಿಬೋದಾ ಅಮ್ಮ ನೀವು? ಅದು ಏನು? ನಾನು ಕೆಟ್ಟ ಕೆಲಸವನ್ನು ಮಾಡಿದ್ದೀಯಾ? ಕೆಟ್ಟ ಕೆಲಸ ಅಲ್ಲಮ್ಮ, ಒಳ್ಳೆ ಕೆಲಸ ಮಾಡಿದ್ದು. ಯಾವುದದು? ನಾನು ನಿಮ್ಮ ಗಂಡ. ಕಪಾಲ ಮೋಕ್ಷವನ್ನು ಮಾಡಿ ಏನು? ಏನು? ಕಪಾಲದಲ್ಲಿಯೂ ಮೋಕ್ಷ ಉಂಟೆ? ಉಂಟು, ಆಹಾ. ಮಾಡಿಸಬೇಕು. ಬೇಡ. ಹಾ. ಬೇರೆ ಎಲ್ಲೆಲ್ಲ ಮೋಕ್ಷ ಕಂಡಿದೆ, ಹಾ. ಕಪಾಲದಲ್ಲೂ ಮೋಕ್ಷ ಮಾಡ್ತೇವೆ. ಅಮ್ಮ, ಏನು? ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ಲಿಲ್ವಾ? ಏನು ಹೇಳಿದ್ದು? ನಾನು ನಿಮ್ಮ ಗಂಡ. ಅಲ್ಲಿ ವಿರಾಮ. ಆ, ಮತ್ತೆ ಮಾತು ಮುಂದುವರಿಸಿ. ಬೇಗ ಮಾಡಿ. ನಾನು ಮತ್ತೆ ಮತ್ತೆ ನಿಮ್ಮ ಗಂಡ. ಅವರನ್ನು ಸೇರಿಸಿಕೊಂಡು ನಾನು ಜೊತೆಯಾಗಿ. ನಾನು ಮತ್ತೆ ನಿಮ್ಮ ಗಂಡ ಅಂತ ಹೇಳಿದ್ರೆ ಈಗ ಯಾರು ಅಂತ ಪ್ರಶ್ನೆ ಆಗ್ತಾರೆ. ಈಗ ಯಾರಿಲ್ಲ, ನೀನು ಮತ್ತೆ ಜೊತೆಯಾಗಿ. ನಾನು ಮತ್ತು ನಿಮ್ಮ ಗಂಡ ನಾವಿಬ್ರು ಒಟ್ಟಿಗೆ ಮೇಲೆ ಹೋದವರಮ್ಮ, ಸುರಪುರಕ್ಕೆ, ಸ್ವರ್ಗಕ್ಕೆ ಹೋದವರು. ಯುದ್ಧ ಮಾಡ್ಲಿಕ್ಕೆ ಹೋದವ ನೀನು? ಹೌದಮ್ಮ. ಓ, ತಿಳಿಯಿತು ನನಗೆ. ವಾರ್ತೆಯನ್ನು ಹೇಳುವುದಕ್ಕೆ ಬಂದವ. ಹೌದೌದು. ಅವರ ದೂತ ನೀನು? ನಾನು ಮೆಲ್ವಿನ್ ದೂತ. ನಿಮ್ಮ ದೂತ. ಮಾಲಿನಿ ದೂತ. ಮಾಲಿನಿ ದೂತ. ಈಗ ಸದ್ಯಕ್ಕೆ ಮಲಿನ ದೂತನಾಗಿ ಬಂದಿದ್ದೇನೆ. ಅದು ಯಾಕೆ ಹಾಗೆ? ಯಾಕೆಂದ್ರೆ ವಾತಾವರಣ ಹಾಕಿಬಿಟ್ಟಮ್ಮ. ವಾತಾವರಣ ವಾತಾವರಣ ಎಲ್ಲ ಹಾಳು ಬಿದ್ದು ಹೋಗಿದೆ. ನಾವು ಸ್ವರ್ಗದಿಂದ ಇಲ್ಲಿಗೆ ಬಂದದ್ದಲ್ಲ, ಸ್ವರ್ಗದಲ್ಲಿ ಎಷ್ಟು ಒಳ್ಳೆದಿತ್ತು, ಇಲ್ಲಿಗೆ ಬರುವಾಗ ಭೂಲೋಕದ ವಾತಾವರಣ ಎಲ್ಲ ಹಾಳಾಗಿ ಹೋಗಿದೆ. ಪರಿವರ್ತನಶೀಲ ಪ್ರಪಂಚ ಇದು. ಹೌದೌದು. ಆದರೂ ಕೂಡ ಈ ರೀತಿಯಾಗಿ ವಾರ್ತೆಯನ್ನು ಹೇಳುವುದಕ್ಕೆ ಬಂದಿದ್ದೀಯಲ್ಲ, ಕುತೂಹಲ ಆಗುತ್ತಾ ಉಂಟು. ಏನಾಯ್ತಲ್ಲಿ? ನನಗೂ ಅದೇ ಅಮ್ಮ, ಹೇಳಬೇಕು ಎನ್ನುವಂತ. ಹೇಳು ಹಾಗಾದ್ರೆ. ಲಾಲಿಸಬೇಕು ತಾಯೇ, ಲಾಲಿಸಬೇಕು ತಾಯೇ, ಬೇಕು ತಾಯೇ. ಭಿನ್ನ ಹಗಳ ಮಾಲಿನಿ ಗುಣಮಣಿಯೇ, ಭಿನ್ನ ಹಗಳ ಮಾಲಿನಿ ಗುಣಮಣಿಯೇ,
ನಿನ್ನಯ ಕಾಂತ ಕಾಂತ ಕಾಳಾದಲ್ಲಿ ಸುರದ ಗೆಲರು ಇಲೆಯೊಳೈ ನೀರಂತ ನಿನ್ನಯ ಕಾಂತ ನಾನಿಸಬೇಕು ತಾಯೇ ನಿನ್ನ ಮಗಳ ಮಾಣಿತಿ ಗುಣಮಣಿಯೇ ಒಳ್ಳೆಯದು. ಅದೇ ಇದೆ ನಮ್ಮ ಏನು ವಿಷಯ? ವಿಷಯ. ಹಾ, ಆ ವಾರ್ತೆಯನ್ನು ಹೇಳು. ನಮ್ಮ ನಾವು ನಾಲ್ಕಲೋಕಕ್ಕೆ ಹೋದದ್ದಲ್ವಾ? ಹಾ, ಹೋದ ಕೂಡಲೇ ಯುದ್ಧ ಪ್ರಾರಂಭವೇ. ಆಯ್ತು. ಪ್ರಥಮವಾಗಿ ಕುಂಬಾರನ ತೂರಿಯ ಪ್ರವೇಶ ಆಯಿತು. ಯಾರು? ಕುಂಬಾರನ ತೂರಿಯ ಪ್ರವೇಶ. ಕುಬೇರ. ಹಾ, ಕುಬೇರನ ಅದ್ದೂರಿ ಪ್ರವೇಶ. ಕುಬೇರ ಅವ ಬಂದ ಹಾ. ದೂರದಲ್ಲಿ ನಿಂತ. ದೂರದಲ್ಲಿ ನಿಂತು ಏನ್ ಮಾಡ್ತಾ ಇದ್ದೆ ಮಾರ್ರೆ? ದೂರದಲ್ಲಿ ನಿಂತು ಎಂತ ಮಾಡುದು ಪ್ರಶ್ನೆ. ಅಂತ ಕುಬೇರನಲ್ಲಿ ನಾನು ನೋಡ್ತಾ ಪ್ರಶ್ನೆ ಮಾಡ್ತಾ ಇದ್ದೆ. ಹಾ, ಹಾ, ಅಷ್ಟೊತ್ತಿಗೆ ಅವ ದೂರ ಇದ್ದವ ಸ್ವಲ್ಪ ಹತ್ತಿರ ಬಂದು ಕೂತ. ಹಾ, ಕೂತು ಇನ್ನೇನು ಮಾಡ್ತಾನೆ ಅಂತೇಳಿ ನಿರೀಕ್ಷೆಯಲ್ಲಿ. ನಿರೀಕ್ಷೆಯಲ್ಲಿದ್ದೆ. ಹಾ. ಅಷ್ಟೊತ್ತಿಗೆ ಅವ ಅಲ್ಲೇ ಕೈ ತೆಗೆದ ಒಂದು ಶಂಕ ಬಿಟ್ಟ. ಬಾಣ ಹೌದು. ಅವ ಶಂಕ ಬಿಡುವಾಗ ನಮ್ಮ ರಾಯರು ಸುಮ್ಮನಿದ್ರ. ನೋಡಿದ್ರು ಹಾ. ತಡಿಲಿಕ್ಕೆ ಸಾಧ್ಯ ಆಗಿಲ್ಲ. ಇವರು ಕೂಡ ಶಂಕ ಬಿಟ್ಟು ಪ್ರಯೋಗ ಮಾಡಿದ್ರು. ಬಾಣ ಪ್ರಯೋಗ. ಅವ ಶಂಕ ಬಿಟ್ಟ. ಹಾ. ಇವರು ಶಂಕ ಬಿಡುವಾಗ ಅವನಿಗೆ ಮತ್ತು ಸಿಟ್ಟು ಬಂತು. ಹಾ. ಅವ ಇನ್ನೂ ಸ್ವಲ್ಪ ಏರಿಸಿ ಬಿಟ್ಟ. ಅಲ್ಲಿ ಅದೇನು? ಬಾಣ ಶಬ್ದ ಆ ಶಬ್ದ ಬಂತು. ಬೇರೆ ಹಾ. ಬಿದದ್ದು. ಆಗ ಅಲ್ಲಿ ಅಷ್ಟು ಏರಿಸಿ ಬಿಡುವಾಗ ನಮ್ಮ ರಾಯರಿಗೆ ಮತ್ತು ಸಿಟ್ಟು ಬಂತು. ನನ್ನ ಎದುರಿಗೆ ಬಂದು ನೀನು ಅಷ್ಟು ಏರಿಸಿ ಬಿಡುವುದ? ನಾವು ಮೊದಲೇ ಭೂಲೋಕದವರು. ಬಾಣ ಬಿಡುವುದರಲ್ಲಿ ನಿಶ್ಚೀಮರು ನಾವು. ಒಬ್ಬೊಬ್ರು ಬಿಡ್ತಾರೆ, ನಮ್ಮವರು. ಮತ್ತೆ ಹೇಳ್ಬೇಕಾ? ಹಾಗೆ ಇವರು ಮತ್ತು ಸ್ವಲ್ಪ ಏರಿಸಿ ಬಿಟ್ಟು ಹಾ, ಹಾ, ಅಷ್ಟೊತ್ತಿಗೆ ಅವರಿಗೆ ಕೋಪದ ಕಟ್ಟೆ ಒಡೆದೇ ಹೋಯಿತು. ಹೌದಾ? ಅವ ಪ್ರತಿಯಾಗಿ ಒಂದು ಬಿಟ್ಟದ್ದೆ. ಹೌದಾ? ಹಾ. ಏನಾಯ್ತು? ಕೂತ್ಕೊಂಡದ್ದ ಹೌದವ. ಆದ್ರೆ ನಾನು ಆಲೋಚನೆ ಮಾಡುವುದಲ್ಲಮ್ಮ. ನನಗೆ ಹೇಳಲಿಕ್ಕೆ ಇಷ್ಟು ಕಷ್ಟ ಆಗ್ತದೆ, ಹಾ. ಅವನಿಗೆ ಬಿಡ್ಲಿಕ್ಕೆ ಎಷ್ಟು ಕಷ್ಟ ಆಗಿರ್ಲಿಲ್ಲ. ಹೌದು, ನಾನಲ್ಲೇ ಇದ್ದಪ್ಪ. ಅವ ಅಷ್ಟು ಬಿಡಬೇಕಾದ್ರೆ ನಮ್ಮ ರಾಯರಿಗೆ ಕೋಪದ ಕಟ್ಟೆ ಒಡೆದೇ ಹೋಯ್ತು. ಮತ್ತೆ ನನ್ನ ಎದುರಿಗೆ ಬಂದು ನೀನು ಕುಬೇರ ಅಷ್ಟು ದೊಡ್ಡದು ಬಾಣ ಬಿಡುದನ ಅಂತೇಳಿ ಇವರು ಹಾ. ಶಬ್ದ ಇಲ್ಲದೆ ಒಂದು ಬಿಟ್ಟು. ಅವನಿಗೆ ಗೊತ್ತೇ ಆಗ್ಲಿಲ್ಲ. ಅವನಿಗೂ ಗೊತ್ತಾದದ್ದಲ್ಲ, ನಮಗೂ ಗೊತ್ತಾಗ್ಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಗೊತ್ತಾದದ್ದು. ಹಾ, ಪರಿಮಳ ಬಂತಲ್ಲ, ಮತ್ತೆ ಹೊತ್ತು. ಯಾವ ಬಾಣ, ಈ ಶಬ್ದ ಇರುವ ಬಾಣವನ್ನಾದರೂ ತಡ್ಕೊಳ್ಬಹುದು. ಈ ಶಬ್ದರಹಿತವಾದಂತಹ ಬಾಣಕ್ಕೆ ಹಾ. ಇತರರನ್ನು ಓಡಿಸುವಂತಹ ದಿವ್ಯ ಶಕ್ತಿ ಉಂಟು. ಅದು ಎಲ್ಲಿ ಬಿಡಬೇಕು? ತುಂಬಿದ ಸಭೆ ಇರಬೇಕು, ಕೂತ್ಕೊಳ್ಳಿಕ್ಕೆ ಆಸನ ಇರಬಾರ್ದು. ಮಧ್ಯೆ ಹೋಗಿ ಪುಸ್ತಕ ಬಿಡಬೇಕು. ಹಾ, ಗೊತ್ತೇ ಆಗ್ಲಿಲ್ಲ. ಆವಾಗ ಆಸನ ಬಿಟ್ಟು ಕೊಡ್ತಾರೆ, ನೀ ಕೂತ್ಕೊಂಬರೆ, ನಾವು ಹೋಗಿ ಸಾಯ್ತೆ ಅಂತೇಳಿ. ಹಾ, ಹಾ. ಅಂತಹ ಬಾಣ ಶಕ್ತಿ ಇಲ್ಲದೆ ಬಿಟ್ಟದ್ದೇ ತಡ. ಅವ ಕುಬೇರ ಮೂಗು ಮುಚ್ಚಿ ಓಡಿದ್ದೆ. ಓಡಿ ಹೋದದ್ದು. ಬಾಣ ಆ ರೀತಿ ಇತ್ತು. ಹಾ, ಹಾ, ಹಾ. ಆ, ಅಷ್ಟೊತ್ತಿಗೆ ಅವನ ಹಿಂದೆ ಮತ್ತೊಬ್ಬ ಬಂದ. ಯಾರು? ಅಮ್ಮೆ, ನಮ್ಮ ಅಮ್ಮೆ. ಯಮ. ಯಮದೇವ. ಯಮ. ಯಮ ಕೋಣವನ್ನು ಏರಿಕೊಂಡದ್ದು ಮಾತ್ರ ಅಲ್ಲ, ಕೈಯಲ್ಲಿ ಪಾಯಸ ಹಿಡ್ಕೊಂಡು ಬಂದ. ಪಾಯಸ ಪಾಯಸ ಪಾಶ. ಪಾಶ ಹ್ಮ್. ಪಾಶ ಪಾಶ. ಪಾಶ ಪಾಶವನ್ನು ಹಿಡ್ಕೊಂಡು ಬಂದ. ಒಂದು ರಾಯರ ಕೊರಳಿಗೆ ಪುಸ್ತಕ ಹಾಕಿ. ನಮ್ಮ ರಾಯರು ತಪ್ಪಿಸ್ತಾ ಇದ್ರು. ಅವ ಹಾಕೋದು, ನಮ್ಮ ರಾಯರು ತಪ್ಪಿಸುದು. ಅವ ಹಾಕೋದು, ನಮ್ಮ ರಾಯರು ನಿಲ್ಲಿಸುದು. ಏನಾಯ್ತು? ಏನಾಯ್ತು? ಇವರು ಅವರು ಅವ ಹಾಕ್ಲಿಕ್ಕೆ ಅಂದಾಜು ಮಾಡ್ತಿದ್ದ ರಾಯರನ್ನು ನೋಡಿ. ಇವರು ಬಿಡುವುದೇ ಇಲ್ಲ. ಎಂತ ಸಾಧ್ಯವೇ ಇಲ್ಲ. ಎಷ್ಟು ಜನ ಭೂಲೋಕದಲ್ಲಿ ನೋಡಿದ್ದಾರೆ ಇವರಿಗೆ ಹಾಕ್ಲಿಕ್ಕೆ. ಅಲ್ಲೇ ಸಿಗದಿದ್ದವರು, ಪ್ರಯತ್ನ ಮಾಡಿದವರು ಸೋತು ಹೋಗಿದ್ದಾರೆ. ಹಾಗೆ ಯಮ ಹಾಕುದ, ಯಮನ ಹಗ್ಗಕ್ಕೆ ಇವರು ಸಿಗಲೇ ಇಲ್ಲ. ಸಿಲುಕುವುದಿಲ್ಲ. ಆದ್ರೆ ಒಂದೊಂದು ಸಂಗತಿ ಆಯ್ತಲ್ಲ. ಯಾವುದು? ಮುಂದಿನಿಂದ ಯಮನೊಟ್ಟಿಗೆ ಯುದ್ಧ ಮಾಡಬೇಕಾದ್ರೆ ಇವರ ಹಿಂದಿನಿಂದ ವಾಯು ಬಂದದ್ದಮ್ಮ. ಗೊತ್ತೇ ಆಗ್ಲಿಲ್ಲ. ಇಲ್ಲ, ಗೊತ್ತಾಗುದು ಹೇಗೆ? ನೀನು
ಇದೆಯಲ್ಲ. ಅಲ್ಲ ನಾನು ಹಿಂದೆ ಇದ್ದೆ, ಹಾ. ನನಗೆ ಗೊತ್ತಾಗಿದೆ, ಹಾ. ಮುಂದಿನಿಂದ ಇವರಿಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಮುಂದಿನಿಂದ ಯುದ್ಧ ಮಾಡ್ತಿದ್ದಾರೆ. ಹೌದೌದು, ಈ ಸೂಚನೆ ಕೊಡ್ಬೇಕಿತ್ತು. ಹೌದು, ಮುಂದಿನಿಂದ ಯುದ್ಧ ಮಾಡುವಾಗ ಹಿಂದಾಗುವ ಸಂಗತಿ ಯಾರಿಗೆ ಗೊತ್ತಾಗ್ತದೆ? ರಾಯರ ಹಿಂದೆ ಇದ್ದೆ ನಾನು, ನನ್ನ ಬಟ್ಟೆ ಇಷ್ಟೇ ಎತ್ತರಕ್ಕೆ ಆಗಿದ್ದೀಗ ವಾಯು ಬರುವಾಗ. ಹೌದು ರಭಸ. ಹೌದು, ಅಲ್ಲಿಗೆ ನಾನು ಹೇಳಿದೆ, ರಾಯರೇ ನಿಮ್ಮ ಹಿಂದಿನಿಂದ ಭಯಂಕರ ವಾಯು ಬರ್ತಾ ಉಂಟು ಅಂತ ಹೇಳಿ. ವಾಯುದೇವನಿಗೆ ತಿರುಗಿದ್ದು ಅತ್ತ ಕಡೆಯಿಂದ ಒಂದು ಬಾಣ ಬಿಟ್ಟದ್ದು. ವಾಯುವಿದ್ದ ಬಿದ್ದ ಪೆಟ್ಟನ್ನು ನೋಡಿ ಯಮ ಕೋಣವನ್ನು ಎಳೆದುಕೊಂಡು ಓಡಿಯೇ ಬಿಟ್ಟ. ಓಡಿ ಹೋದ. ಓಡಿ ಹೋದ. ಯಮ ಹೆದರಿಕೆ ಅವನಿಗೆ. ಹೆದರಿಕೆ. ಮತ್ತೆ ಯಮ ಓಡಿ ಹೋದ ಮೇಲೆ ಅಲ್ಲಿ ಅಧಿಕಾರಿಯಾದಂತಹ ಶೂರ್ಪನಾಗಮನ ಸುರಪಾಲ. ಸುರಪಾಲ ಬಂದ. ಐರಾವತವನ್ನು ಏರಿಕೊಂಡು ಕೈಯಲ್ಲಿ ವಜ್ರಾಯುಧ ಹಿಡ್ಕೊಂಡು ಬಂದ. ವಜ್ರಾಯುಧ ಒಂದು ಬಾಣಗಳ ಸುರಿಮಳೆಯ ಘನಘೋರವಾದಂತಹ ಸಂಗ್ರಾಮ. ಅಮ್ಮ, ಆ ಸಂಗ್ರಾಮದ ಕೊನೆಗೆ ಏನಾಯಿತು? ಕಟ್ಟ ಕಡೆಗೆ ಅವ ಸ್ವರ್ಗಲೋಕವನ್ನು ಬಿಟ್ಟು ಎಲ್ಲಿಗೋ ಓಡಿ ಬಿಟ್ಟ. ಎಲ್ಲಿಗೋ ಓಡಿ ಬಿಟ್ಟ. ದೇವೇಂದ್ರ ಓಡಿ ಹೋದದ್ದು. ದೇವೇಂದ್ರ ಹೋದ. ಅಪ್ಪ ಸತ್ತು ಹೋದ. ಅವ್ರು 5 ವರ್ಷ ಆಯ್ತಲ್ಲ. ಮತ್ತೆ ಯಾಕೆ ಆಡುವುದ ಈಗ? ದೇವೇಂದ್ರ ಸ್ವರ್ಗಲೋಕ ದೇವೇಂದ್ರ ಓಡಿ ಹೋದದಕ್ಕೆ ನೀನು ಯಾಕೆ ಆಡುವುದ? ಅಯ್ಯೋ, ಹೋದದ್ದು ಯಾರ ಜೊತೆಗೆ? ನೀನು ನಿಮ್ಮ ಜೊತೆಗೆ, ನಿಮ್ಮ ಅವರ ಜೊತೆಗೆ. ಹೌದು. ಸ್ವರ್ಗಲೋಕವನ್ನು ಪಡೆಯುವುದಕ್ಕೆ ಹೋದಂತ ನಮಗೆ ಸ್ವರ್ಗಲೋಕದ ಪೀಠ ಲಭಿಸಿದೆ. ಸಂತೋಷದ ವಾರ್ತೆಯನ್ನು ನಗು ನಗುತ್ತಾ ಹೇಳಬೇಕಾದದನ್ನು ಬಿಟ್ಟು ಅಳುತ್ತಾ ಇರುವೆ ನೀನು. ಇದೀಗ ಸಂತೋಷದ ವಿಷಯ. ಮತ್ತೆ ನಗನಗುತ್ತೆ ಹೇಳಬೇಕು. ನಗು ನಗುತ್ತಾ ಹೇಳಬೇಕು. ಇನ್ನು ಕೇಳಿ ಏನು? ತಲುಗೆ ಬೇಡ ನನ್ನಲ್ಲಿ. ಅಯ್ಯೋ, ಏನ ನೀವಲ್ವಮ್ಮ ನಗಾಡ್ತಾ ಮಾತಾಡ್ಬೇಕು ಅಂತ. ಹೌದು, ನನಗೆ ಆಗುದಿಲ್ಲ. ಇಷ್ಟು ಮಾಡಿದ್ರೆ ಏನಾದ್ರು ಅಂತಾರೆ ಮತ್ತೆ. ಆಗಲ್ಲ, ನನಗೆ ನಗಾಡ್ತಾ ಮಾತಾಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಯಾವ್ದಾದ್ರು ಒಂದಾದ ನಂತರ ಎರಡನೇದ್ದು ಬರುದು. ಎರಡು ಒಟ್ಟೊಟ್ಟಿಗೆ ಬರುವುದೇ ಇಲ್ಲಮ್ಮ. ಆಯ್ತಲ್ಲ ಈಗ, ನಕ್ಕೆ ಆಯ್ತಲ್ಲ. ಇನ್ನು ವಿಷಯ ಸ್ವರ್ಗಲೋಕ ನಮ್ಮ ಪಾಲಿಗೆ ಆಯ್ತು. ಆಯ್ತು. ಸಂತೋಷ ತಡಲಿಕ್ಕೆ ಸಾಧ್ಯ ಆಗದೆ ರಾಯರು ಬಂದು ಹಾಸನದ ಸಿಂಹಲ್ಲಿ ಕೂತು. ಸಿಂಹಾಸನದಲ್ಲಿ ಕೂತು. ಸಿಂಹ ಮೊದಲು ಬರ್ಬೇಕಲ್ಲ. ಸಿಂಹಾಸನದಲ್ಲಿ ಕೂತು, ಪೀಠದಲ್ಲಿ ಕೂತು, ಪೀಠ ಕೂತು ಅಲ್ಲೇ ಮಾತಾಡ್ಲಿಕ್ಕೆ ಪ್ರಾರಂಭಿಸಿತು. ಏನಂತ? ಭಗವದ್ಭಕ್ತರೇ, ನಮ್ಮೆಲ್ಲ ಬಂಧುಗಳೇ, ಅವರಂದ್ರೆ ಒಂದು ಎತ್ತರಕ್ಕೆ ಏರಿದ್ದಾರೆ. ರಾಕ್ಷಸತ್ವವನ್ನು ಬಿಟ್ಟು ದೈವತ್ವಕ್ಕೆ ಏರಿದಲ್ಲ ಮೇಲೆ. ಹಾಗೆ ದೇವತೆಗಳ ಪೀಠದಲ್ಲಿ ಕೂತದ್ದೇ ತಡ ಇವರ ದೊಡ್ಡ ದೊಡ್ಡ ಭಾಷಣ ಎಲ್ಲ ಬರ್ಲಿಕ್ಕೆ ಪ್ರಾರಂಭ. ಭಗವದ್ಭಕ್ತರೇ, ಆ ಬದಿ ಈ ಬದಿ ಸುತ್ತಾಡಬೇಡಿ, ಒಂದು 10:15 ಇಲ್ಲೇ ಕೂತ್ಕೊಳ್ಳಿ ಅಂತೇಳಿ ನಮ್ಮವರಲ್ಲೆಲ್ಲ ಹೇಳ್ತಾ ಇದ್ರು. ಏನಾದ್ರೂ ಸಮಸ್ಯೆ ಇದ್ರೆ ಪರಿಹಾರ ಮಾಡುವ ಅಂತ. ಅಷ್ಟೊತ್ತಿಗೆ ಇವರು ಕೂತಲ್ಲಿಗೆ ಒಬ್ಬ ಹೇಳಿದ, ರಾಯರೇ ನಮಗೆ ಆಯಾಸ ಆಗುತ್ತದೆ. ಯುದ್ಧ ಮಾಡಿದ್ದೀರಾ? ಎಷ್ಟು ಜನ ಹೋಗ್ತೀವಿ. ಹಾಗೆ ಆಯಾಸ ಪರಿಹಾರಕ್ಕೆ ಏನು ಮಾಡುವ, ಮನೋರಂಜನಾ ಕಾರ್ಯಕ್ರಮ ಏರ್ಪಾಡು ಮಾಡಲಾಯಿತು. ಮನೋರಂಜನಾ ಕಾರ್ಯಕ್ರಮ ಅದನ್ನು ಒಂದು ಮಾಡಿದ್ರು. ಯಾವುದನ್ನು ಏರ್ಪಾಟು ಮಾಡಿದ್ರು? ಮನೋರಂಜನಾ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ರು. ಸ್ವರ್ಗಲೋಕದಲ್ಲಿದ್ದಂತಹ ಎಲ್ಲಾ ನರ್ತೆಗಳನ್ನೆಲ್ಲ ಹೆಕ್ಕೆಕ್ಕಿ ತಕೊಂಡ್ಬಂದು ರಾಶಿ ಹಾಕಿದ್ರು. ಯಾರ್ಯಾರು? ನರ್ತೆಗಳು, ನರ್ತನ, ನರ್ತಕಿಯರು. ಹೌದೌದು. ರಂಬೆ, ಊರ್ವಶಿ, ಮೇಣವತಿ, ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜು
ಮಸಾಲೆ ದೋಸೆ, ಮಂಜುಗೋಶೆ. ಮಂಜುಗೋಶೆ. ಅದು ಸ್ವಲ್ಪ ಅದಲ್ ಬದಲಾಗುದು ಹಾ, ಸರಿ. ತುಂಬಾ ಅದಲ್ ಬದಲು ಮಾಡ್ಲಿಕ್ಕೆ ಹೆದರಿಕೆ ಆಗ್ತದೆ ಕೆಲವು ದಿವಸದಿಂದ. ನಾವು ಸಿಕ್ಕಿ ಸಾಯುದು ಬೇಡ ಅಂತ. ಹಾ, ಹಾ. ಹೌದು. ಹಾಗಾಗಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಇಂಥವರೆಲ್ಲ ಬಂದು ಹಾ. ಪಾಪ ಅಲ್ಲಿ ನಾಟ್ಯ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಹಾ, ನಾಟ್ಯ ಕಾರ್ಯಕ್ರಮ. ಎಂತ ನಾಟ್ಯ ಗೊತ್ತಾ? ಹೌದಾ? ಆ ನೋಡಿದ್ಯಾ? ಅದ್ಭುತ ನಾಟ್ಯ. ಹೌದಾ? ಮೂರು ಪದ್ಯಕ್ಕೂ ಎಲ್ಲದರಲ್ಲಿಯೂ ಕುಣಿತಾರೆ. ಹೇಗೆ ಅದು? ಒಳ್ಳೆದಿತ್ತು. ಅಪ್ಪ ನನಗೆ ಅದು ನೋಡಿಯೇ ಸಂತೋಷ ಆಗಿದೆ. ಅದರಲ್ಲಿಯೂ ಅವಳು ಕುಣಿತಾ ಇದ್ಲು. ಹೌದು, ಈಗ ಆದ್ರೂ ಒಂದೇ ಇದ್ರು ಹಾ. ಮೂರದ್ದು ಕೆಲಸ ಒಂದರಲ್ಲೇ ಮಾಡಿ ಮುಗಿಸ್ತಾರೆ. ಹೌದು, ಹೌದು. ರಂಬೆಗೆ ಈಗಲ್ಲ ಕಾಲಮಿತಿ ಆಗಿದೆ. ಹಾಗೆ ಮೂರದ್ದು ಕೂಡ ಒಂದರಲ್ಲೇ ಸುಧಾರಿಸ್ತಾರೆ. ಅಲ್ಲಿಯೂ ಕಾಲಮಿತಿಯ? ಹೌದೌದು. ಯಾಕಂದ್ರೆ ಅವಸರದ್ದು ನಮ್ಮ ಯಜಮಾನರ ಆಡಳಿತ ಅಲ್ವಾ. ದೇವೇಂದ್ರ ಇದ್ದಾಗ ಮೂರು ಪದ್ಯ ಕೊಡ್ತಾ ಇದ್ರು. ಈಗ ನಮ್ಮ ಅರಸರ ಬೇಗ ಮುಗಿಸಬೇಕು ಅಂತ. ಯಾಕಂದ್ರೆ ನಾವು ಊರಿಗೆ ಬರ್ಬೇಕು. ಹೌದೌದು. ಹಾಗೆ ಮಾತಾಡ್ತಾ ಇರುವ ಸಂದರ್ಭ ಒಂದು ಅದ್ಭುತ ಬಾಯ್ತಾಳ. ಯಾವುದು? ಹಾಗಿತ್ತಾ? ಇಲ್ಲ ಎಂತದಿಲ್ಲ. ಹೌದು, ನೋಡ್ಬೇಕಿನ್ನು ಬರ್ತದಂತೆ. ಯಾರು? ತುಂಬೂರವ? ಹೌದು, ತುಂಬುರ ನಾರದರು ಅವರದ್ದೆಲ್ಲ ಪದ್ಯ ಇವರದ್ದೆಲ್ಲ ನಾಟ್ಯ ಹಾ. ಮುಗಿಯಿತು. ಮುಗಿಯಿತು. ಮತ್ತೆ ಇವರು ಹೇಳಿದ್ರು ಸಭೆಯಲ್ಲಿ ನಮಗೆ ಇನ್ನೂ ಆಯಾಸ ಆಗುತ್ತದೆ ಅಂತ ಹೇಳಿ. ಹಾಗಾದ್ರೆ ಏನಾದ್ರು ಕುಡಿಲಿಕ್ಕೆ ಕೊಡು ಅಂತ ಹೇಳಿ ಅಲ್ಲಿದ್ದಂತಹ ಪಾನೀಯಗಳನ್ನೆಲ್ಲ ತಗೊಂಡು ಕೊಟ್ಟು ಹಾ. ಕುಡಿತಾ ಇದ್ರು. ಅಷ್ಟೊತ್ತಿಗೆ ಸಭೆಯಲ್ಲಿ ಮತ್ತು ಶಬ್ದ ಏನು ಅಂತ ಆ ಕಡೆ ನೋಡ್ತೇನಮ್ಮ, ದೂರದಲ್ಲಿ ಒಂದು ಹಾರಾಡಿಕೊಂಡು ಬರ್ತಾ ಇತ್ತು. ಹಾರಾಡಿ? ಹೌದು, ಅದೇನು? ಹಾರಿಕೊಂಡು ಬರುವಂತಹ ಇವ ಯಾರು? ಹಕ್ಕಿ. ರೆಕ್ಕೆ ಉಂಟು. ಹಕ್ಕಿ. ರೆಕ್ಕೆ ರೆಕ್ಕೆ ಉಂಟು. ಹಾ, ಅದು ಹಾ. ಹಕ್ಕಿ ಅಲ್ಲ. ಹಕ್ಕಿ ಅಲ್ಲ. ಆಹಾ. ರೆಕ್ಕೆ ಉಂಟು. ರೆಕ್ಕೆ ಉಂಟು, ಹಕ್ಕಿ ಅಲ್ಲ. ಅದೇನು? ಅದೇ ಹಾಗಂತೇಳಿ ಗೂಳಿಯಾಗಿ ನುಗ್ಗಿಕೊಂಡು ಬರ್ತಾ ಇದ್ದಾನೆ. ವಿಚಿತ್ರ. ಗೂಳಿಯಲ್ಲ. ಹಾ. ಆ ರೀತಿ ಹಾರಾಡಿಕೊಂಡು ನುಗ್ಗಿಕೊಂಡು ಬರಬೇಕು ಅಂತಾದ್ರೆ ಯಾರು ಇದ್ದ? ಯಾರಿ? ಮತ್ತೆ ಗೊತ್ತಾಯ್ತು. ಬಂದದ್ದು ಯಕ್ಷರಾಜ ಸಿಂಗಲಕ್ಷನ ಆಗಮನ. ಏ, ಇನ್ನು ಸಿಂಗಲಾಕ್ಷ. ಅದೇನು? ಸಿಂಗಲಾಕ್ಷ. ಯಕ್ಷರಾಜ ಪಿಂಗಲಾಕ್ಷ. ಆ ಪಿಂಗಲಾಕ್ಷ ಬಂದ. ದೂರದಲ್ಲಿ ನಿಂತ. ಹಾ. ಯಾರಿಗೆ? ಯಾರಿಗೆ ಹೇಳು? ಪಾಪಿ ಮಗ. ಅಮ್ಮ, ಹಾ. ನೀವು ಅಪಾರ್ಥ ಕಲ್ಪಿಸಿಕೊಂಡು ಅದೇನು? ನಾನು ನಿಮ್ಮನ್ನು ಕರೆದ್ರು ಪ್ರಯೋಜನ ಉಂಟಮ್ಮ. ಏನು? ಅಲ್ಲ, ನಾನೊಬ್ಬ ದೂತನಾಗಿ ಒಂದು ಮಹಾರಾಣಿಯನ್ನು ಕರಿಬಹುದೇ? ಮತ್ತೇನು ಹಾಗೆ? ನಾನು ಕರೆದ್ರು ಪ್ರಯೋಜನ ಇಲ್ಲ. ಇಲ್ಲ ಪ್ರಯೋಜನ. ಹೌದು. ಹಾಗಂತೇಳಿ ನಾನು ಕರೆದದ್ದು ನಿಮ್ಮನ್ನಲ್ಲ. ಮತ್ತೆ ಬಂದ ಯಕ್ಷ ನಮ್ಮ ರಾಯರನ್ನು ಬಾರ ಓಹೋ, ಅಲ್ಲಿ ಅವ ಮಾಡಿದ್ದು ಹಾಗೆ. ಅವ ಮಾಡಿದ್ದು ಏ ಬಾರ ಅಂತ. ಪಾಪಿ ಮಗ. ಅವ ಅಲ್ಲೇ ಮೆಲ್ಲ ಹೀಗೆ ಅನ್ಸನ್ನೆ ಮಾಡು. ಹೀಗೆ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ನಮ್ಮ ರಾಯರಿಗೆ ಸಿಟ್ಟು ಬಂತು. ನೀನೇ ಕರಿಯ ಅಲ್ಪನಲ್ಲಿ ನಾನು ಯುದ್ಧ ಮಾಡುದ, ನೀನಿಲ್ವ ಅಂತ ನನ್ನನ್ನು ಕರೆದ್ರು. ಹೌದಾ? ನನಗೆ ಒಂದು ಹೆಮ್ಮೆ ಅನಿಸಿತು. ಅಂತ ಅಲ್ಪರೊಟ್ಟಿಗೆ ನಾನು ಯುದ್ಧ ಮಾಡ್ಬೇಕು ಅಂತಾದ್ರೆ ನಾನೆಷ್ಟು ದೊಡ್ಡ ಜನ. ಹೌದು ಹೌದು. ನೀನು ದೊಡ್ಡ ಜನ. ನಾನು ಅಲ್ಪ. ದೊಡ್ಡ ಅಲ್ಪ ನೀನು. ನಾನು ದೊಡ್ಡ ಅಲ್ಪ. ಇರ್ಲಿ, ದೊಡ್ಡದುಂಟಲ್ಲ, ಅಲ್ಪ ಬಿಡುವ. ದೊಡ್ಡ ಅಲ್ಪ ಅಲ್ವ. ಹಾಗೆ ನಾನೇ ಅವನನ್ನು ಕರೆದೆ. ನಿನಗೆ ಉತ್ಸಾಹ ಆಯ್ತು. ಉತ್ಸಾಹ. ಬಾರ ಶನಿ ಹಕ್ಕೆ ಬಾರ, ನಿನ್ನದೆಂತ ಉಂಟು ಪೂರ ತೋರ ಅಂತ ಹೇಳಿದೆ. ಯುದ್ಧಕ್ಕೆ ಯುದ್ಧ. ಅವ ಬರುವುದಿಲ್ಲ, ಇವರು ಹೋಗುದಿಲ್ಲ, ಯುದ್ಧ ನಡೆಯುವುದಿಲ್ಲ ಅಂತ ಭಾವಿಸಿದೆ. ಅಷ್ಟು ಬೇಗ ಯಕ್ಷನಿಗೆ ಸಿಟ್ಟು ಅಲ್ಲಿ ಒಂದು ದಿತ್ತ. ಅದೇನು? ಗಡಂಗಿನಲ್ಲಿ ನಿಲ್ಲಿಸಿದ್ರಪ್ಪ. ಅದು ಪೆಟ್ಟು ಶಬ್ದ. ಗಡಂಗ್ ಅಂತ ಅಲ್ಲಿ ನಿಲ್ಲಿಸಿದ್ದು. ಯಾಕೆ? ಎರಡು ಹಾಕುವಂತಲೇ ನಿಲ್ಲಿಸಿದ್ದು. ಯಕ್ಷನ ಎರಡು ರೆಕ್ಕೆ ಉಂಟಲ್ಲ, ಎಡದಿಂದ ಒಂದು, ಬಲದಿಂದ ಒಂದು. ಹೌದು, ಎರಡು ಪೆಟ್ಟು ಹೊಡೆದದ್ದು. ಯಾರಿಗೆ? ನಿಮ್ಮ ಯಜಮಾನರಿಗೆ ಎರಡು ಬಿದ್ದದ್ದೇ ತಡ. ನಿಮ್ಮ ಯಜಮಾನರು ಅಲ್ಲೇ ಕೋಪ ಬಂತಲ್ಲ ಅವರಿಗೆ. ಮತ್ತೆ ಸಿಟ್ಟು ಬಾರ್ದೆ ಅಂತ. ಮತ್ತೆ ಎದುರಿನವರು ಓಡಿ ಹೋಗೋ ಸಿಟ್ಟು ಈಗ ಬಾರ್ದೆ. ಸಾಯ್ತಾನೆ ಅವ. ಹಾ, ಹಾಗೆ ನಾನು ಇವರು ಮತ್ತೆ ಕೂತದ್ದು ಯಾಕೆ ಅಂತ ಗೊತ್ತಾಯ್ತು. ಒಂದು ಹೋರಾಟ ಮಾಡ್ತಾರೆ. ಹೌದು, ಯುದ್ಧದಲ್ಲಿ ನಮೂನೆ ಅವರು ಕೂತು ಯುದ್ಧ ಮಾಡ್ತಾರೆ, ನಿಂತು ಯುದ್ಧ ಮಾಡ್ತಾರೆ, ಮಲಗಿ ಯುದ್ಧ ಮಾಡ್ತಾರೆ. ಹೌದಾ? ಹಾ, ಅದು ಕ್ರಮ. ಅದು ನಾನು ನೋಡ್ಲೇ ಇಲ್ಲ. ಹೌದಾ? ಒಂದು ದಿವಸ ಮಲಗಿ ಯುದ್ಧ ಮಾಡ್ತಾರಲ್ಲ, ನಿಮಗೆ ಗೊತ್ತುಂಟಲ್ಲ. ಹೌದು. ಹಾಗೆ ಮಲಗಿ ಯುದ್ಧ ಮಾಡ್ತಾರೆ ಅಂತ ನಾನು ಎನಿಸಿದೆ. ಕೂತು ಮಾಡ್ತಾರೆ ಅಂತ ಬಗ್ಗಿ ನೋಡಿಯೇ ಬಾರ್ದು. ಹೌದಾ? ಕೂತು ಏನೂ ಮಾಡ್ಲಿಲ್ಲ. ಯುದ್ಧ ಮಾಡ್ಲಿಲ್ಲ. ಇಲ್ಲ, ಮತ್ತೆ ಕೂತವರಲ್ಲೇ ಮಲಗಿ ಬಿಟ್ಟು. ನಮ್ಮ ಮಲಗಿದ್ದಾಕೆ ಅಂತ ಗೊತ್ತಾಯ್ತು, ನೀವೇ ಹೇಳಿದ್ರಲ್ಲ. ಯುದ್ಧ ಮಾಡ್ಲಿ. ಹೌದು, ಮಲಗಿಯೂ ಕೂತು ಮಾಡ್ಲಿಲ್ಲಲ್ಲ. ಈ ಸಲ ಮಲಗಿ ಆದ್ರೂ ಮಾಡಬಹುದು. ಬೀಳಿಸ್ತಾರೆ. ಹೌದು, ಮಲಗಿ ಅಂತ ಕರ್ಮ ಮಾಡುವುದ? ಇಲ್ಲ, ಎಂತದ್ದು ಸುದ್ದಿ ಇಲ್ಲ. ಕೊನೆಗೆ ಮೆಲ್ಲ ರಾಯರ ಶರೀರ ಮುಟ್ಟಿ ನೋಡ್ತೇನೆ, ತಂಪು ತಂಪು. ಅದೇನು? ಅಂದ್ರೆ ಇಲ್ಲಿ ಸೆಕೆ ಅಂತ. ಅಲ್ಲಿ ವಾತಾವರಣ. ಹೌದು, ಹವಾನಿಯಂತ್ರಿತ ವಾತಾವರಣ ಅಲ್ಲ. ಹಾಗೆ ಏನಾದ್ರೂ ತಂಪಿರ್ಬೋದು ಅಂತ ಹೇಳಿ ಯುದ್ಧ ಮಾಡ್ಬೇಕಿತ್ತಲ್ಲ ಅವರು. ಯುದ್ಧ ಮಾಡ್ತಾರಂತ ನಾನು ಭಾವಿಸಿದೆ. ಇಲ್ಲ, ರಾಯರ ಶರೀರ ಮುಟ್ಟಿ ನೋಡ್ತೇನೆ, ತಂಪುಂಟು. ಕೊನೆಗೆ ರಾಯರ ಮುಖ ನೋಡ್ತೇನೆ, ಅವರ ನಾಳೆಗೆ ಉಂಟಲ್ಲ ಇಷ್ಟು ಉದ್ದ ಹೊರಗೆ ಬಂದು ಸತ್ತೇ ಹೋಗಿದೆ. ಅಯ್ಯೋ ಅಯ್ಯೋ ಸ್ವಾಮಿ.
ಇಲ್ಲ 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 ಈ ಬರೆಯನ್ನ ಜತೆ ಎಗರುವರೆ ಕ್ಷಿತ್ಯೋಳು ನಿನ್ ನಗಲಿ ಜೀವಿಸಲಂತೆ ವ್ಯಥೆಯ ರಡನಲಿ ಅಯ್ಯೋ ಶಿವನೇ ಪತಿಯಾನೆ ಮಾಡಿದೆಯಲ್ಲ ಅಯ್ಯೋ ಅಯ್ಯೋ ಶಿವನೇ 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 ಎಂತ ಕರ್ಣ ಕಠೋರವಾದಂತಹ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ. ಮಾಲಿನಿ ಸ್ವರ್ಗಲೋಕನ್ನು ಪಡೆದು ಬರುತ್ತೇನೆ ಎಂಬಂತಹ ವೀರವಾಣಿಯನ್ನು ಆಡಿ ಹೋದಂತಹ ನೀವು ಮತ್ತೆ ಬಾರದ ಲೋಕವನ್ನೇ ಸೇರಿಕೊಂಡಿರ ಸ್ವಾಮಿ. ಸತಿಯರ್ಧ ಪತಿ ಪತಿಯರ್ಧ ಸತಿ ಎಂಬುದಾಗಿ ಆದರ್ಶ ದಂಪತಿಗಳಂತೆ ಬಾಳಿ ಬದುಕಬೇಕಾದಂತಹ ನಮ್ಮ ಪರಿಸ್ಥಿತಿ ಹೀಗಾಗಿ ಹೋಯಿತಲ್ಲ. ಮಂಗಳದ ಅಂಗಳದಲ್ಲಿ ರಕ್ತದ ಓಕುಳಿ ಹರಿದಂತಾಯ್ತಲ್ಲ ನನ್ನ ಪರಿಸ್ಥಿತಿ. ಈ ಸ್ಥಿತಿಯಲ್ಲಿ ಇದ್ದು ನಿಮ್ಮನ್ನು ಬಿಟ್ಟು ನನಗೆ ಯಾರಿದ್ದಾರೆ? ಅಗಡಿ ದೂರ ಹೋದಿರ ಸ್ವಾಮಿ. ಇನ್ನು ಯಾರಲ್ಲಿ ಯಾರು ಹಳಿ ಈ ಸಮಸ್ಯೆಯಲ್ಲಿ ಯಾರು ಪರಿಹರಿಸುತ್ತಾರೆ? ಯಾರು ಇಲ್ವಲ್ಲ. ಹಾಗಾದ್ರೆ ನೀವಿಲ್ಲದಂತಹ ಈ ಪ್ರಪಂಚ ನನಗೆ ಶೂನ್ಯ, ಬದುಕುವುದಿಲ್ಲ ಸ್ವಾಮಿ. ನಾನು ಕೂಡ ಅತ್ತು ಫಲವೇ ನಿನ್ನು ಸುಮ್ಮನೆ ಅತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿಪರೇ ಇಲ್ವಲ್ಲ. ಸತ್ತವರು ಜೀವಿಪರೇ ಸಮದ ಸಮರ್ಥನಾಗಿಯ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸುವೆ. ಸುಮನದ ಮೊತ್ತವನ್ನು ಸದೆ ಬಡಿದು ನಾಗದ ಹತ್ತಿಯಲ್ಲಿ ವಸಗೈದೇನೆನ್ನುತ್ತಲೇ ಮಗನ ನುಡಿದಳು. ನಾನು ಕೂಡ ಸಾಯುತ್ತೇನೆ. ನಾನು ಕೂಡ ಯಾರಿಗಾಗಿ ಸಾಯಲು? ಸತ್ತು ಏನು ಪ್ರಯೋಜನ? ಸತ್ತವರಿಗಾಗಿ ಅತ್ತರೆ ಅತ್ತವರು ನಾಳೆ ಸಾಯಲೇಬೇಕಲ್ವೇ? ಸತ್ತವರು ಮರಳಿ ಬರುತ್ತಾರೆ. ಹತ್ತು ಏನು ಪ್ರಯೋಜನ ಮುಂದೆ? ಅಶ್ರುಧಾರಿ ಬರುವುದು ವಿನಃ ಗಂಡ ಮರಳಿ ಬರುವುದಿಲ್ವಲ್ಲ. ಹಾಗಾದ್ರೆ ಏನು ಮಾಡಲಿ? ನಾನು ಯಾಕೆ ಚಿಂತಿಸಬೇಕು? ನನ್ನದಾದಂತಹ ಈ ಪರಿಸ್ಥಿತಿಗೆ ಕಾರಣ ಯಾರು? ಎಲ್ಲ ದೇವತೆಗಳೇ, ನನ್ನ ಕುಂಕುಮವನ್ನು ಅಳಿಸಿ ನನ್ನ ಕಂಕಣವನ್ನೇ ಮುರಿದು ನನ್ನ ಮಾಂಗಲ್ಯವನ್ನೇ ಕಡಿದು ವೈದವ್ಯ ದೀಕ್ಷೆಯನ್ನೇ ತಂದು ಇಟ್ಟಿರಲ್ಲ. ನನ್ನದಾದಂತಹ ಹೀನಾಯ ಸ್ಥಿತಿಯನ್ನು ಕಂಡು ನಗುತ್ತಾ ಇದ್ದೀರಾ. ಇದು ನಿಮ್ಮ ಶಾಶ್ವತವಾದಂತಹ ನಗು ಅಲ್ಲ. ಇದು ನಿಮ್ಮ ಕೊನೆಯ ನಗು. ನಾ ಉಳಿಯಬೇಕು, ನಾ ಸಾಧಿಸಬೇಕು, ನಾ ಸಾಧಿಸಿ ತೋರಿಸುತ್ತೇನೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣವಾದಂತಹ ದೇವತೆಗಳಿಗೆ ತಕ್ಕುದಾದಂತಹ ಪಾಠವನ್ನು ಕಲಿಸಿಯೇ ಕಲಿಸುತ್ತೇನೆ. ಇಲ್ಲವಾದಲ್ಲಿ ದಿತಿಸುದೇ ಆದಂತಹ ಮಾಲಿನಿ ನಾನಲ್ಲ. ಏನು ಮಾಡಲಿ? ಅವರು ಇಷ್ಟೆಲ್ಲ ಮೆರೆಯಬೇಕಾದ್ರೆ ಆ ಸ್ವರ್ಗಲೋಕದ ಅಂತಸ್ತು, ಅಲ್ಲಿಯ ಪೀಠವೇ ಕಾರಣ. ಅದನ್ನೇ ಕಸಿದುಕೊಳ್ಳುವೆ. ನನ್ನಿಂದ ಸಾಧ್ಯವಿಲ್ವ? ಹೆಣ್ಣು ಮಗಳು ಆದರೆ ಸಾಧ್ಯವಿದೆ. ಯಾಕೆ ನಾ ಚಿಂತಿಸಬೇಕು? ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಆಚರಿಸಿ ವೀರ ಗಂಡು ಮಗನನ್ನು ಪಡೆದವಳು ಮಹಿಷಾಖ್ಯ ಇದ್ದಾನಲ್ಲ. ಮಗಳನ್ನೇ ಕರೆದು ಸಕಲ ವಿಚಾರವನ್ನು ಅರುಹದೆ ಅಂತಾದ್ರೆ ಖಂಡಿತವಾಗಿ ಬಡದಾಗಿ ಉಪಕಾರವನ್ನು ಮಾಡಿಯೇ ಮಾಡುತ್ತಾರೆ. ನನ್ನ ಮಗನನ್ನೇ ಕರೆಯುತ್ತೇನೆ ಅಂತೆ. ಕಂದ, ಮಗನೇ ಮಹಿಷ, ಮಗನೇ ಮಹಿಷ, ಬಾ
ಮಗನೇ